ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳೆ ವಿಮೆ ಹಂಚಿಕೆಯಲ್ಲಿ ತಾರತಮ್ಯ ಹಾಗೂ ವಿವಿಧ ಇಲಾಖೆಗಳ ನಿರ್ಲಕ್ಷ್ಯ ಖಂಡಿಸಿ ಶಿಗ್ಗಾಂವ್ ತಾಲೂಕು ಕೃಷಿ ಇಲಾಖೆ ಕಚೇರಿ ಎದುರು ರೈತರು ಹಲಗೆ ಬಾರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಒಂದು ವಾರದ ಒಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಸಾಮೂಹಿಕವಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟ ಘಟನೆ ಆತಂಕ ಮೂಡಿಸಿದೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ ರೈತ ಮುಖಂಡ ಶಶಿಧರ್ ಹೊನ್ನಣ್ಣ ಅವರ ಮಾತನಾಡಿ, ಕಳೆದ 7 ವರ್ಷಗಳ ಎಸ್ಟೇಕ್ ಮಾಹಿತಿಯಲ್ಲಿ ಗಂಭೀರ ಲೋಪಗಳಾಗಿದ್ದು, ಇದರಿಂದ ರೈತರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿದರು. ಕೃಷಿ ಇಲಾಖೆ ಮಾಡಿರುವ ತಪ್ಪುಗಳ ದಾಖಲೆಗಳನ್ನು ಸಲ್ಲಿಸಲು ನಾವು ಸಿದ್ಧರಿದ್ದೀವಿ. ಅಧಿಕಾರಿಗಳು ತಮ್ಮ ಸಮ್ಮುಖದಲ್ಲಿ ಮರು ಲೆಕ್ಕಾಚಾರ ಮಾಡಬೇಕು ಹಾಗೂ ವಿಮೆ ತಡೆ ಹಿಡಿಯುವಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ರೇಶ್ ಗೆಜ್ಜೆ, ಕೃಷಿ ಇಲಾಖೆ ಕೇವಲ ಪ್ರಚಾರ ಕಾರ್ಯ ನಿರ್ವಹಿಸುತ್ತೆ. ಬೆಳೆಗಳ ಅಂದಾಜು ಹಾಗೂ ಲೆಕ್ಕಾಚಾರವನ್ನ ಕಂದಾಯ, ತೋಟಗಾರಿಕೆ, ಸಂಖ್ಯಾ ಸಂಗ್ರಹಣಾ ಇಲಾಖೆ ಸೇರಿ ಹಲವು ಇಲಾಖೆಗಳು ಜಂಟಿಯಾಗಿ ನಡೆಸುತ್ತೆ. ಬೆಳೆ ವಿಮೆ ಪ್ರಕ್ರಿಯೆ ಕೂಡ ವಿವಿಧ ಇಲಾಖೆಗಳ ಸಮನ್ವಯದಲ್ಲಿ ನಡೆಯುವುದರಿಂದ ರೈತರು ಶಾಂತಿಯುತವಾಗಿ ಸಮಸ್ಯೆ ಪರಿಹಾರಕ್ಕೆ ಸಹಕರಿಸಬೇಕು ಎಂದಿದ್ದಾರೆ. ಸತ್ಯ ಏನೋ ನೀವು ಅಷ್ಟು ನಮ್ಮಲ್ಲಿ ಕೆಲಸ ಮಾಡಿದ್ರಿ, ನಮ್ಮ ರೈತರ ಬಗ್ಗೆ ಒಳ್ಳೆ ಇದೈತಿ, ಒಳ್ಳೆ ಕೆಟ್ಟ ಧೋರಣೆ ಐತೆ ಅಂತ ಅಧಿಕಾರಿ ಸಮಸ್ಯೆ ಎಲ್ಲ ರೈತರು ಮಾಡ್ಬೇಕಂತವ್ರು ಸಿಗ್ಗಾಂವ್ ದಯವಿಟ್ಟು ಲೆಕ್ಕಾಚಾರ ಮಾಡಿ ಇಲ್ಲೇ ಸ್ಥಳದಾಗ ಪರಿಹಾರ ಕೊಡಿ. ಒಂಥರ ಕಂತು ಬೆಳೆ ಕಟಾವ್ ಟೈಮ್ನಾಗ ಲಾಸ್ ಆದ್ರೆ ಮಧ್ಯಂತರ ಕೊಟ್ಟಿರ್ತೀವಿ. ಕಟಾವ್ ಟೈಮ್ನಾಗ ಮಳೆ ಅತಿವೃಷ್ಟಿ ಆದ್ರೂ ಕೊಟ್ಟಿದ್ದೆ, ಅದನ್ನ ನೆನ್ಕೊಂಡು ನಾವು ರೈತ ಬೆಳೆ ಕೊಟ್ಟಿದ್ದೇವೆ. ಅದ್ರ ಪ್ರಕಾರ ಬೆಳೆ ಕಂಪ್ನಿಗಳು ನಡ್ಕೋಬಹುದು. ಯಾಕಂದ್ರೆ ನಾವು ಬೆಳೆ ಕಟ್ಟಿರ್ತೀವಿ. ಈ ವರ್ಷ ಬೆಳೆ ಕಟ್ತೀವಿ. ಸ್ಟಾರ್ಟಿಂಗ್ ನಮ್ಮ ತಾಲೂಕಿನಾಗ 199% ಬಿತ್ತನೆ ಆಗೈತಿ. ಬೆಳೆ ನಾವೆಲ್ಲ ರೈತರು ಕಟ್ತೇವೆ. ಕೃಷಿ ಇಲಾಖೆ ಘೋಷಣೆ ಮಾಡ್ತಾರೆ, ನಾವು ಕಟ್ತೇವೆ. ಸರ್ಕಾರ ಆದೇಶಿಸಿ ಯಾವ ಹಂತದೊಳಗೆ ನೀವು ನುಕ್ಸಾನ ಆಗಿದೆ ಆ ಹಂತದೊಳಗೆ ಬೆಳೆ ಪರಿಹಾರ ಕೊಡ್ತಾನೆ ಅಂತೀರಿ. ಅದು ಒಟ್ಟ ರೈತರಿಗೆ ಅದು ಒಟ್ಟ ಮುಟ್ಟುವುದು. ಇವತ್ತಿಗೆ ಯಾವ ರೈತರಿಗೆ ಮುಟ್ಟುವುದು. ಆಮೇಲೆ ರೀ ಏರಿಯಾ ವೈಸ್ ಒಂದ್ ಏರಿಯಾ ಗೊಂಜಾಳ ತೆಗಿತೀರಿ, ಒಂದ್ ಏರಿಯಾ ಸೋಯಾಬೀನ್ ತೆಗಿತೀರಿ. ಒಂದ್ ಏರಿಯಾ ಎಲ್ಲ ರೈತರು ಒಂದೊಂದು ಎಲ್ಲ ಮಿಕ್ಸ್ ತೆಗಿ ಬೆಳೆದಿರ್ತಾರೆ. ಸೋಯಾಬೀನ್ ಬೆಳೆದಿರ್ತಾರ, ಗೊಂಜಾಳ ಬೆಳೆದಿರ್ತಾರ, ಉದ್ದು ಬೆಳೆದಿರ್ತಾರೆ, ಹೆಸರು ಬೆಳೆದಿರ್ತಾರ, ಹತ್ತಿನ ಬೆಳೆದಿರ್ತಾರ, ಶೇಂಗಾನು ಬೆಳೆದಿರ್ತಾರೆ. ಆ ರೈತಿಗೆ ಒಂದೊಂದು ಏರಿಯಾಕ್ಕೆ ಒಂದೊಂದು ತೆಗೆದ್ರೆ ಉಳ್ಕಾದ ಬೆಳೆ ಅವ್ನು ಲಾಸ್ ಆಗಿರ್ತದೆ. ಶೇಂಗಾ ಲಾಸ್ ಆಗಿರ್ತದೆ, ಸೋಯಾಬೀನ್ ಲಾಸ್ ಆಗಿರ್ತದೆ, ಹತ್ತಿ ಲಾಸ್ ಆಗಿರ್ತದೆ. ಅವ್ನು ಬೆಳೆ ಮೇಲೆ ಯಾವನು ಬಿತ್ತಿರ್ತಾನ ಹೊಲ ಅದ್ರ ಪ್ರಕಾರ ಅವ್ನು ಬೆಳೆ ಮೇಲೆ ಕಟ್ಟಿರ್ತಾನ. ಮತ್ತೆ ಆ ರೈತರು ಒಂದು ಹೋಬಳಿ ಒಳಗೆ ನಾವು ಒಂದು ಪಂಚಾಯತ್ ಗೊಂಜಾಳ ಆಗಿತ್ತಂದ್ರೆ ಅವು ಶೇಂಗಾ ಕಟ್ಟಿದ್ರು ರೈತ ಸಾಯ್ತಾನ, ಸೋಯಾಬೀನ್ ಕಟ್ಟಿದ್ರೆ ರೈತ ಸಾಯ್ತಾನ, ಉದ್ದು ಕಟ್ಟಿದ್ರು ರೈತ ಸಾಯ್ತಾನ. ಮತ್ತೆ ಅವು ಅನ್ಯಾಯ ಆಗತ್ತಲ್ಲ ಸರ್. ಇದು ಮತ್ತೆ ಎಲ್ಲಾ ಬೆಳೆಗಳನ್ನ ಕಟ್ಕೋಬೇಕಾದ್ರೆ ಆ ಬೆಳೆ ಪರಿಹಾರ ಕೊಡ್ತಾನೆ ಅಂದು ಒಂದ ಆಯ್ಕೆ ಯಾಕೆ ಕೊಡ್ಕೊಂತಾರೆ ವಿಚಾರ. ಅದು ನಿಮ್ಗೆ ತಂದ್ಕೊತೈತಿ. ಒಂದು ಕ್ಯಾಲ್ಕೋಣ ಗ್ರಾಮ ಪಂಚಾಯತಿ ಉದಾಹರಣೆಗೆ, ಕ್ಯಾಲ್ಕೋಣ ಗ್ರಾಮ ಪಂಚಾಯತಿ 200 ಹೆಕ್ಟರ್ ಜಮೀನ್ ಇತ್ತಂದ್ರ 100 ಹೆಕ್ಟರ್ ಮೇಲ್ಗಡೆ ಮೆಕ್ಕೆಜೋಳ ಬಂತಂದ್ರ ಆ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಯಾವ್ದಾಗಿರ್ತದೆ ಅಂದ್ರೆ ಗೊಂಜಾಳ ಆಗಿರ್ತದೆ. ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 20 ಹೆಕ್ಟರ್ ಸೋಯಾಬೀನ್ ಆಗಿತ್ತಂದ್ರ ಅದು ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಆಗಿರಲ್ಲ, ಅದು ಹೋಬಳಿ ಮಟ್ಟದ ಬೆಳೆ ಆಗಿರ್ತದೆ. ಯಾವ ಹೋಬಳಿಲಿ ಎಲ್ಲಿ ಬೆಳೆ ಕಟಾವ್ ಮಾಡಿರ್ತಾರೆ ನೋಡ್ರಿ ಸೋಯಾಬೀನ್ ಅನ್ನ, ಆ ಇಡೀ ಹೋಬಳಿ ಲಾಭ ಆಗುತ್ತೆ. ಮೆಕ್ಕೆಜೋಳ ಮಾತ್ರ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ ಕಟಾವ್ ಮಾಡ್ತಾರೆ ನೋಡ್ರಿ, ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಟಾವ್ ಮಾಡಿದ ಬೆಳೆ ಕಡಿಮೆ ಬಂತಂದ್ರೆ ಅಲ್ಲಿ ಲಾಭ ಆಗತ್ತೆ. ಪಕ್ಕದ ಮತ್ತು ಹಿರೇಬೆಂಡಿಗೇರಿ ಗ್ರಾಮ ಪಂಚಾಯತಿ ಲಾಭ ಆಗಲ್ಲ. ಹಿರೇಬೆಂಡಿಗೇರಿ ಗ್ರಾಮ ಪಂಚಾಯತಿ ಬೆಳೆ ಕಟಾವ್ ಏನ್ ಮಾಡ್ತಾರೆ ನೋಡ್ರಿ, ಆ ಗ್ರಾಮ ಪಂಚಾಯತಿ ಲಾಭ ಆಗತ್ತೆ. ಅದು ಸೋಯಾಬೀನ್ ಬೆಳೆ ಮಾತ್ರ ಹಂಗಲ್ಲ. ಹಿರೇಬೆಂಡಿಗೇರಿ ಆಗಿರ್ಬೋದು, ಕ್ಯಾಲ್ಕೋಣಲ್ ಆಗಿರ್ಬೋದು, ಹೋಬಳಿ ಶಿಗ್ಗಾಂವ್ ಹೋಬಳಿ ಅಂತೇಳಿ ಎಲ್ಲಿ ಬೆಳೆ ಕಟಾವ್ ಆಗಿರ್ತಲ್ಲ ಅಲ್ಲಿ ಇನ್ಶೂರೆನ್ಸ್ ಲಾಭ ಆಗುತ್ತೆ. ಗೈಡ್ ಲೈನ್ಸ್ ಆಗಿದೆ. ಗ್ರಾಮ ಪಂಚಾಯತಿ ಮಟ್ಟದ ಬೆಳೆಯ ಒಟ್ಟು ಆವರಿಸಿದ ಕ್ಷೇತ್ರ 50% ಗಿಂತ ಜಾಸ್ತಿ ಆಗಿದ್ರೆ ಯಾವ್ದಾರ ಬೆಳೆ ಆಗಿರ್ಬೋದು, ಹೆಸರ ಜಾಸ್ತಿ ಇದ್ರೆ ಹೆಸರು ಗ್ರಾಮ ಪಂಚಾಯತಿ ಮಾಡ್ತೀವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಮೆಕ್ಕೆಜೋಳ ಆಗಿದೆ. ಯಾಕಂದ್ರೆ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳಿತೀವಿ ನಾವು. ಹಿಂಗಾಗಿ ಎಲ್ಲವನ್ನೂ ಆದ್ರೆ ಕೃಷಿ ಇಲಾಖೆ ಒಂದೇ ನೋಡ್ರಿಪ್ಪ, ನಮ್ಮ ಮೊದಲೇ ಹೇಳ್ತಾರೆ ನಮ್ಮ ಎಡಿ ಸಾಹೇಬರು ಭಾಳ ಒಳ್ಳೆಯವರು, ಅವ್ರ ಬಗ್ಗೆ ನಾವು ಒಂದಾಗ್ತಾ ಇರಲಿಲ್ಲ. ನೇರವಾಗಿ ಯಾರು ತಪ್ಪು ಮಾಡ್ಯಾರ ನಾವು ಮಾತಾಡಕ್ ಹೋಗಲ್ಲ. ನಮ್ದು ಇದಾಗಿ ಅದಕ್ಕೆ ನಾ ಏನ ಅನ್ಕೊಂಡ್ರಿ, ನಿಮ್ಮ ಬಗ್ಗೆ ನಾವು ಗೊತ್ತಿಲ್ಲ, ನಿಮ್ ಜೆಡಿ ಕರ್ರಿ ಅರ್ಜಿ ನಿಮ್ಮ ಬಗ್ಗೆ ಇಲ್ಲ, ನಿಮ್ಮ ಬಗ್ಗೆ ಮಾಹಿತಿ ಜೆಡಿ ಸರ್ ಕರ್ಸಕ್ಕೆ ಇವತ್ತು ತಮಗೆಲ್ಲ ಗೊತ್ತಿದ್ದಿದೆ. ಡಿಸ್ಟ್ರಿಬ್ಯೂಷನ್ ಸಾಹೇಬರು KDP ಇದೆ, ಅದು KDP ಎಲ್ಲ ಶಿಗ್ಗಾಂವ್ನಲ್ಲಿ ರೈತರ ಗೋಳಾಟ ನೋಡಲಾರ್ದಂತ ಇದೆ. ಇಲ್ಲಿ ರೈತ ಮಾಜಿ ZP ಅವರು ಇದ್ದಾರೆ, ಶಶಿಧರ್ ಹೊನ್ನಣ್ಣವರು ಏನು ಮಾತಾಡ್ತಾರ ನೋಡೋಣ.
ಶಿಗ್ಗಾಂವ ತಾಲೂಕಿನಲ್ಲಿ 2025 ಮತ್ತು 26ನೇ ಸಾಲಿನ ಬೆಳೆ ವಿಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಸೋಯಾಬೀನ್ ಬೆಳೆಯಲ್ಲಿ ತಪ್ಪು ಲೆಕ್ಕಾಚಾರ ಮಾಡಿದ್ದಕ್ಕೆ ಸುಮಾರು ಬಾರಿ ಗಡುವು ಕೊಟ್ಟಿದ್ವಿ. ಆ ಲೆಕ್ಕಾಚಾರ 7 ವರ್ಷದ ಸರಾಸರಿ ಅಂದರೆ 5 ವರ್ಷ ಸರಾಸರಿ ಲೆಕ್ಕ ಮಾಡಿದರೆ ಸುಮಾರು 1200 ಜನ ರೈತರಿಗೆ ಆ ಬೆಳೆ ವಿಮೆಯಿಂದ ವಂಚಿತರಾಗ್ಯಾರ. 7 ವರ್ಷ ಸರಾಸರಿ ನಾವು ಸರಿಯಾದ ಲೆಕ್ಕಾಚಾರ ಮಾಡಿದಾಗ ರೈತರೆಲ್ಲ ಕೂಡ್ಕೊಂಡು ಸುಮಾರು 45% ನಮಗೆ ಆ ಲೆಕ್ಕ ಸಿಗ್ತೈತಿ. ಇವ್ರು ಏನು ಮಾಡ್ಯಾರಪ್ಪ ಅಂತಂದರೆ ಕೃಷಿ ಇಲಾಖೆಯವರು, ಸಾಂಖ್ಯಿಕ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ರೈತರಿಗೆ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡ್ಯಾರ. ಕೇವಲ -0.9% ಇವತ್ತು ಬೆಳೆ ವಿಮೆಯನ್ನು ಮಾಡ್ಯಾರ. ಇದು ದೊಡ್ಡ ಘನಘೋರವಾಗಿರ್ತಕ್ಕಂಥ ಅನ್ಯಾಯ. ಸುಮಾರು ಬಾರಿ ನಾವು ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ದಾಡಿದ್ರು ಸಹಿತ ನಮಗೆ ಸ್ಪಂದನೆಯನ್ನು ಮಾಡಲಿಲ್ಲ. ಇದು ರೈತರಿಗೆ ಮಾಡಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂಥ ಅನ್ಯಾಯ. ಇದು ಒಂದನೇದು. ಎರಡನೇದು ಏನು ಅಂತಂದರೆ ನಾವು ಶಾರ್ಟ್ಫಾಲ್ದ ಮಾಹಿತಿ ಕೇಳಿದ್ವಿ. ಆ ಶಾರ್ಟ್ಫಾಲ್ ಮಾಹಿತಿ ಕೇಳಿದಾಗ ಸಾಂಖ್ಯಿಕ ಇಲಾಖೆಯವರಾಯ್ತು, ನಮ್ಮ JD ಅವರಾಯ್ತು, ನಮಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಲ್ಲ. ರೈತರು ಇವತ್ತು 45% ಸರಾಸರಿ ಲೆಕ್ಕಾಚಾರ ಮಾಡಿದಾಗ ನಮಗೆ ಬೆಳೆ ವಿಮೆ ಬೇಕಾಗಿತ್ತು ಅಂತಂದು ಮತ್ತೆ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಹತ್ರ ಹೋಗಿ ಮನವಿ ಮಾಡಿದಾಗ ಫೋನ್ ಮಾಡಿ ಹೇಳ್ತಾರೆ ಅವರು ಜಿಲ್ಲಾಧಿಕಾರಿಗಳಿಗೆ. ಅವಾಗ ಎಚ್ಚೆತ್ಕೊಂಡು ನಮ್ಮ ಮಾಹಿತಿ ಕೊಡ್ತಾರ. ಎಸ್ಟೇಟ್ ಮಾಹಿತಿ ಅಂತಕ್ಕಂಥದ್ದು ಒಂದು ಕಾರಣ ಹೇಳ್ತಾರೆ. ಆ ಎಸ್ಟೇಟ್ ಮಾಹಿತಿ ಕೇಳಿದಾಗ ಎಸ್ಟೇಟಿನ ಒಬ್ಬ ಅಧಿಕಾರಿ, ಆ ಹೆಣ್ಮಗಳ ಹೆಸರು ಏನೈತಿ, ಮೈತ್ರಿ ಮೇಡಮ್, ಆಕೆ ಹೋಗಿ ಕೇಳಿದಾಗ ಆಕೆ 0 ರೀ ಸಾಹೇಬ್ರ, 0, ಏನು ಮಾಹಿತಿ ಇಲ್ಲ ಆಕೆಗೆ. ಆ ಎಸ್ಟೇಟ್ ಅಂದ್ರೆ ಗೊತ್ತಿಲ್ಲ. ನಮ್ಮ ರೈತರು ಮತ್ತೆ ಯಾವಾಗ ಗೊತ್ತಾಗತ್ತೆ ಎಸ್ಟೇಟ್ ಮಾಹಿತಿ? ಇಷ್ಟೆಲ್ಲ ತಿಳಿದು ಸಹಿತ ಇವತ್ತು -9% ಕೊಟ್ಟಾಗ ರೈತರು ನಾವು ಸಿಡಿದೇಳ್ಬೇಕಾಯ್ತು. ಬಹಳಷ್ಟು ಶಾಂತ ರೀತಿಯಿಂದ ಈ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿದ್ವಿ. ಸಾಕಷ್ಟು ರೀತಿಯೊಳಗೆ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಟ್ಟಾರ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸುಮಾರು ಬಾರಿ ಗಡುವು ಕೊಟ್ವಿ. ಗಡುವು ಕೊಟ್ಟರು ಸಹಿತ ಅವರು ನಮಗೆ ಕ್ಯಾರಿ ಆಗಿಲ್ಲ ಅಧಿಕಾರಿಗಳು. ನಾವು ಎಲ್ಲ ರೈತರು ವಿಚಾರ ಮಾಡಿದ್ವಿ. ಸುಮಾರು 45% ಹಾನಿಯಾಗೈತಿ. ಸಾಲ ಸೋಲ ಮಾಡೇವಿ. ಬ್ಯಾಂಕ್ನಾಗ ಸಾಲ, ಖಾಸಗಿಯವ್ರ ಕಡೆ ಸಾಲ, ಇಷ್ಟೆಲ್ಲ ಇಟ್ಕೊಂಡ್ರು ಸಹಿತ ನಮ್ಮ ಬಗ್ಗೆ, ರೈತರ ಬಗ್ಗೆ ಕಿಂಚಿತ್ತು ವಿಚಾರವನ್ನು ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಒದಗಿ ಬಂತು. ಅನೇಕ ರೈತರೆಲ್ಲ ಕೂಡ್ಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. ಕೃಷಿ ಇಲಾಖೆಯವರಿಗೆ ಮುಂಚಿತವಾಗಿ ನಾವು ಅರ್ಜಿಯನ್ನು ಕೊಟ್ಟಾಗ ಅವರು ಶುಕ್ರವಾರದೊಳಗೆ ನಾವು ಕೊಟ್ಟರೆ ಪ್ರತಿಭಟನೆ ಮಾಡಲ್ಲ, ಇಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ನಿಮ್ಗೆ ಇಲಾಖೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದಾಗ ಅವರು ಸಹಿತ ಎಚ್ಚೆತ್ತುಗಳಿಲ್ಲ. ಮೊನ್ನೆ CPS ಸಾಹೇಬ್ರಿಗೆ ಹೇಳಿದ್ವಿ, ಸಾಹೇಬ್ರ ನಾವು ಗುರುವಾರದ ಒಳಗೆ ಶುಕ್ರವಾರ ಅಂಕ ನಾವು ಪ್ರತಿಭಟನೆ 100ಕ್ಕೆ 100 ಮಾಡ್ತೇವೆ, ಆದರೆ ಇಲಾಖೆಯವ್ರ ಕೂಟ ಮಾತಾಡ್ರಿ ಅಂತ ಹೇಳಿದಾಗ ಈ ಭ್ರಷ್ಟ ಬಂಡ JD ಏನಲ್ಲ ಆ CPS ಸಾಹೇಬ್ರಿಗೆ ಹೇಳ್ತಾನಂತ, ಹೋಗ್ರಿ ಕನ್ಸ್ಯೂಮರ್ ಕೋರ್ಟ್ ಹೋಗ್ರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನಂತ. ಕನ್ಸ್ಯೂಮರ್ ಕೋರ್ಟಿಗೆ ನಾವು ರೈತರು ಹೋಗ್ಬೇಕಾ ಇವ್ರು ಮಾಡಿರ್ತಕ್ಕಂಥ ತಪ್ಪಿಗೆ? ಈಗ ಆ JD ಬರಲಿ, ಸಂಬಂಧಪಟ್ಟಿರ್ತಕ್ಕಂಥ ಸಾಂಖ್ಯಿಕ ಇಲಾಖೆಯವರು ಬರಲಿ, ಜಿಲ್ಲಾಧಿಕಾರಿಗಳು ಬರಲಿ, ಆ 7 ವರ್ಷದ ಸರಾಸರಿ ಲೆಕ್ಕಾಚಾರ ತಪ್ಪೈತಿ, ನಮಗೆ ತಪ್ಪೈತಿ, ನಾವು ಚಂಡ ಕಡ್ಕೊಳಕ್ತಾ ಇರೋದು. ಒಂದು ವೇಳೆ ಅದು ತಪ್ಪಿಲ್ಲ ಅಂತಂದ್ರೆ 100ಕ್ಕೆ 100ರಷ್ಟು ತಪ್ಪಿದೆ ಅಂತಕ್ಕಂಥದ್ದನ್ನು ನಾವು ಲೆಕ್ಕಾಚಾರ ಮಾಡೀವಿ. ನಾವು ತಪ್ಪಿಲ್ಲ ಅಂತ ನಾವು ಚಂಡ ಕಡ್ಕೊಳಕ್ತಾ ಇರೋದು. ಅವ್ರದ್ದೇ ಕರೆಕ್ಟ್ ಐತಿ ಅಂದ್ರೆ ನಮಗೆ ಕರೆಕ್ಟ್ ಐತಿ ಅಂತಂದ್ರೆ 2 ಪಟ್ಟು ವಿಮೆಯನ್ನು ಕೊಡ್ಬೇಕಾ ಜಿಲ್ಲಾಡಳಿತ. 2 ಪಟ್ಟು ಏನು ಕೊಡ್ಬೇಕು, ವಿಮೆಯನ್ನು ಕೊಡ್ಬೇಕು. ಅದ್ರ ಜೊತೆಗೆ ತಪ್ಪನ್ನು ಮಾಡಿರ್ತಕ್ಕಂಥ JDನ ಆ ಮೈತ್ರಿ ಮೇಡಮ್ ಎಂಥ ಎಷ್ಟೇ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕು. ಅಲ್ಲಿವರೆಗೂ ನಾವು ಬಿಡೋಂಗಿಲ್ಲ. ಎಷ್ಟೇ ಕಂದ್ರೆ ಗೊತ್ತಿಲ್ಲ ಪಾಪ ಅವ್ರಿಗೆ. ಅಂಥ ಅಧಿಕಾರಿಗಳು ಕೃಷಿ ಇಲಾಖೆ ಇರೋದ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದು ಪೊಲೀಸ್ನವ್ರಿಗೆ, ಸಾಹೇಬ್ರು ನಿಮ್ಮ ಕೈ ಮುಂದೆ ಕೇಳ್ತೇವೆ, ನಮ್ಗೆ ರಕ್ಷಣೆ ಕೊಡ್ರಿ ಅಂತ ಕೇಳಕ್ಕೆ
ನಮ್ಮನ್ನ ದಾರ್ಯಾಗ ತಡೆಯಕ್ಕೆ ಹೋಗ್ಬಾರ್ರಿ. ನಾವು ಪ್ರಾಮಾಣಿಕವಾಗಿ ಶಾಂತ ರೀತಿಯಿಂದ ಕಿಲಿ ಆಗ್ತೇವೆ. ನಮ್ಮ ಲೆಕ್ಕಾಚಾರ ಬರೋಬ್ಬರಿ ಮಾಡಿಕೊಟ್ರೆ ಬೀಗ తీತೀವಿ. ಮತ್ತು ನೀವು ಅತಿಶಯವಾಗಿ ಮಾಡಕ್ಕೆ ಕುಂತೀರ ಅಂತ ನಮ್ಮ ಮೇಲೆ ಕೇಸ್ ಮಾಡಿ ಮುಂದೆ ಏನಾಕೈತಿ ನೋಡೋಣ. ನಾವೆಲ್ಲಕ್ಕೆ ತಯಾರಾಗಿ ಬಂದು ನಿಂತ್ಬಿಟ್ಟರೆ. ಯಾಕೆ ಪರಿಸ್ಥಿತಿ ಸರಿ ಇಲ್ಲ, ರೈತರ ಪರಿಸ್ಥಿತಿ ಸರಿ ಇಲ್ಲ. ಈ ವರ್ಷದಂಕ್ರಿ ಬಹಳಷ್ಟು ಕೆಟ್ಟ ಹೋಗೈತಿ. 2 ವರ್ಷ ಅತಿವೃಷ್ಟಿಯಾಗಿ ಹಾಳಾಗತ್ತೆ, ಈ ವರ್ಷ ಮಳೆ ಅದಕ್ಕೆ ಪ್ರತಿಭಟನೆ ವೇಳೆ ರೈತ ಮುಖಂಡರು ಆದ ರಮೇಶ್ ಮಯಣ್ಣವನವರ, ನಿಸ್ಸಿಮಪ್ಪ ಗಾಣಗೇರ್, ಮಾದಿವಪ್ಪ ಸಿದ್ದಣ್ಣವರ್, ದೇವಣ್ಣ ಹಳವಳ್ಳಿ, ಶಂಭು ಕುರಗೋಡಿ, ವೀರನಗೌಡ ಪೊಲೀಸ್ ಗೌಡ್ರು, ಪ್ರಕಾಶ್ ನವಲೂರ, ಸುಭಾಷ್ ಮರ್ಲಿಂಗಣ್ಣನವರ್ ಸೇರಿ ಹಲವರು ಭಾಗಿಯಾಗಿದ್ದರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಕೃಷಿ ಇಲಾಖೆ ಉಪನಿರ್ದೇಶಕ ಶಿವಕುಮಾರ್ ಮಲ್ಲಾಡದ ರೈತರ ಅಹವಾಲು ಆಲಿಸಿ ಸಮಸ್ಯೆ ಪರಿಹಾರಕ್ಕೆ 1 ವಾರದ ಗಡುವು ಕೋರಿದ್ದಾರೆ. ಅಧಿಕಾರಿಗಳ ಭರವಸೆ ಹಿನ್ನೆಲೆ ರೈತರು ತಮ್ಮ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಪ್ರತಿಭಟನೆ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.